ಸರ್ ಹೇಳಿ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಂದೆ ಶಿಕ್ಷಣ ಸ್ವಲ್ಪ ಕಾಸು ಈಗ ಡೌನಲ್ಲಿ ಅವೆಲ್ಲ ನೋಡಿ, ಮಂತ್ರಾಕ್ಷತೆಗೆ ಬಳಸ್ತಕ್ಕಂಥ ಅಕ್ಕಿಯ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡಬೇಕಾದ ಅನವಶ್ಯಕ ನನ್ನ ಅಭಿಪ್ರಾಯ. ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಏನು ಹೇಳ್ತಾರೆ, ಈ ಸರ್ಕಾರಕ್ಕೆ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ. ಎಲ್ಲಿಂದ ಕೊಟ್ಟಿದ್ದಾರೆ 10 kg ಅಕ್ಕಿನ ಪ್ರತಿ ತಿಂಗಳು? ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ, ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರ್ತಕ್ಕಂಥವ್ನು ರೈತ, ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ, ಇವತ್ತು ಆ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನೆ ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಏನು ಹಾಕೊಂಡಿದ್ದಾರೆ, ಅದರ ಬಗ್ಗೆ ಇವರು ಇಂಥ ಸಣ್ಣತನದಲ್ಲಿ ಮಾತನಾಡೋದಿದೆಯಲ್ಲ, ಇದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಟುಬಿಡಿ. ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ, ಅಲ್ಲೆಲ್ಲಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಮಾಲೀಕರವರಲ್ಲ, ಅಲ್ಲಿಂದ ಏನಾದ್ರು ತೊಗೊಂಡೋಗೋರು ಇಲ್ಲ ಕಳಸಾಗಾಣಿಕೆ ಮಾಡೋರು. ಯಾಕೆಂದರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಹ್ಯಾಂಡ್ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ, ಆ ರೀತಿ ಅಕ್ಕಿ BJPಯವ್ರು ಮಾಡಿದ್ದಾರೋ, ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡಲಿ. ಅದಕ್ಕೆಲ್ಲದಕ್ಕೂ ಒಂದು ಅಂತಿಮ ಥರ ಹೇಳಿಬೋದಲ್ವ? ಇದೇ ನನ್ನ ಅಭಿಪ್ರಾಯ. ಕೇಬಲ್ ಹಾಕೊಂಡಿಯಲ್ಲ ಸರ್ ಹೇಳಿ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮುಂದೆ ಶಿಕ್ಷಣ ಸ್ವಲ್ಪ ಕಾಸು ಈಗ ಡೌನಲ್ಲಿ ಅವೆಲ್ಲ ನೋಡಿ, ಮಂತ್ರಾಕ್ಷತೆಗೆ ಬಳಸ್ತಕ್ಕಂಥ ಅಕ್ಕಿಯ ಬಗ್ಗೆ ರಾಜ್ಯದ ಉಪಮುಖ್ಯಮಂತ್ರಿಗಳ ಬಾಲಿಶ ಹೇಳಿಕೆ ಇದೆಯಲ್ಲ, ಅದಕ್ಕೆ ಉತ್ತರ ಕೊಡಬೇಕಾದ ಅನವಶ್ಯಕ ನನ್ನ ಅಭಿಪ್ರಾಯ. ನಮ್ಮ ಅನ್ನಭಾಗ್ಯ ಯೋಜನೆಯಲ್ಲಿ ಕೊಡ್ತಕ್ಕಂಥ ಅಕ್ಕಿ ಅಂತಕ್ಕಂಥ ಏನು ಹೇಳ್ತಾರೆ, ಈ ಸರ್ಕಾರಕ್ಕೆ 10 kg ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ನುಡಿದಂತೆ ನಡೆದಿರೋ ಸರ್ಕಾರ ಈ ಕ್ಷಣದವರೆಗೆ ಅಕ್ಕಿ ಕೊಡಲಿಕ್ಕೆ ಆಗಿಲ್ಲ. ಎಲ್ಲಿಂದ ಕೊಟ್ಟಿದ್ದಾರೆ 10 kg ಅಕ್ಕಿನ ಪ್ರತಿ ತಿಂಗಳು? ಇದು ಅಕ್ಕಿ ನಾವು ಅದರ ಬಗ್ಗೆ ಮೂಲ ಹೇಳೋದಾದರೆ, ಆ ಮಂತ್ರಾಕ್ಷತೆ ಮಾಡಿರ್ತಕ್ಕಂಥ ಅಕ್ಕಿ ಬೆಳೆದಿರ್ತಕ್ಕಂಥವ್ನು ರೈತ, ಕೃಷಿಕರು ಬೆಳೆದಿರ್ತಕ್ಕಂಥ ಭತ್ತದ ಮುಖಾಂತರ ಅಕ್ಕಿ ಏನಿದೆ, ಇವತ್ತು ಆ ಅಕ್ಕಿಯನ್ನು ಯಾವ ರೀತಿಯಲ್ಲಿ ಮಂತ್ರಾಕ್ಷತೆ ಮಾಡಿ ಇವತ್ತು ಮನೆ ಮನೆಗೆ ಕೊಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮ ಏನು ಹಾಕೊಂಡಿದ್ದಾರೆ, ಅದರ ಬಗ್ಗೆ ಇವರು ಇಂಥ ಸಣ್ಣತನದಲ್ಲಿ ಮಾತನಾಡೋದಿದೆಯಲ್ಲ, ಇದು ಅನವಶ್ಯಕ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ತನಿಖೆ ಮಾಡೋಕ್ಕೆ ಆದೇಶ ಕೊಟ್ಟುಬಿಡಿ. ಇವರ ಸರ್ಕಾರ ಕರ್ನಾಟಕದಲ್ಲಿ ಯಾವೊಂದು ಅಕ್ಕಿನ ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದಿದೆ, ಅಲ್ಲೆಲ್ಲಾದರೂ ಮಾರಾಟ ಮಾಡ್ತಕ್ಕಂಥ ನಮ್ಮ ಪಡಿತರ ಮಾಲೀಕರವರಲ್ಲ, ಅಲ್ಲಿಂದ ಏನಾದ್ರು ತೊಗೊಂಡೋಗೋರು ಇಲ್ಲ ಕಳಸಾಗಾಣಿಕೆ ಮಾಡೋರು. ಯಾಕೆಂದರೆ ಯಾದಗಿರಿನಲ್ಲಿ ಈ ಸರ್ಕಾರದ ಮಂತ್ರಿಯ ರೈಟ್ ಹ್ಯಾಂಡ್ ಅದೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಕ್ಕಿ ರವಾನೆ ಮಾಡಿದ್ದಿದೆಯಲ್ಲ, ಆ ರೀತಿ ಅಕ್ಕಿ BJPಯವ್ರು ಮಾಡಿದ್ದಾರೋ, ಇದೇನು ಸ್ವಲ್ಪ ತನಿಖೆ ಮಾಡಿ ಜನಗಳ ಮುಂದೆ ಇಟ್ಟುಬಿಡಲಿ. ಅದಕ್ಕೆಲ್ಲದಕ್ಕೂ ಒಂದು ಅಂತಿಮ ಥರ ಹೇಳಿಬೋದಲ್ವ? ಇದೇ ನನ್ನ ಅಭಿಪ್ರಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.